ಓಕೆ, ನಾನು ಇದನ್ನು ಇನ್ ಡೀಟೇಲ್ ಆಗಿ ಕೇಳಬೇಕು ಸರ್. ಟೆಲಿ ಪ್ರಿಸ್ಕ್ರಿಪ್ಷನ್ ಅನ್ನೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಿದೆ. ಹೆಂಗ್ ಸಿಗ್ತಿದೆ ಪ್ರಿಸ್ಕ್ರಿಪ್ಷನ್, ಅದ್ ಯಾವ ರೀತಿ ಮಾರಕ, ಅದ್ರ ಬಗ್ಗೆನೂ ಕೇಳಬೇಕು. ಅದಕ್ಕೆ ಮುಂಚೆ ಡಾಕ್ಟರ್ ಜಗತ್ ಶೆಟ್ಟಿ ಸರ್, ಈಗ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳಿ ಹೇಳ್ತಾ ಇದ್ರು. ನಮ್ ವೀಕ್ಷಕರಿಗೆ ಅರ್ಥ ಆಗೋ ತರದಲ್ಲಿ ಸಿಂಪಲ್ ಆಗಿ ಹೇಳ್ಬೋದಾ, ಯಾವ ತರದ ಔಷಧಗಳಿಗೆ ನಾವ್ ಈ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಕರಿತೀವಿ? ಜೊತೆಗೆ ಇದಂಗ ಅನಾಯಾಸವಾಗಿ ಯಾರಿಗ್ ಬೇಕೋ ಅವ್ರಿಗೆ ಆನ್ಲೈನ್ ನಲ್ಲಿ ಸಿಗುವಷ್ಟು ಹದಗೆಟ್ಬಿಟ್ಟಿದ್ಯಾ ಪರಿಸ್ಥಿತಿ? ಧನ್ಯವಾದಗಳು ತಮಗೆ. ನೋಡಿದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಅಂದ್ರೆ ನಿದ್ದೆ ಬರೋ ಗುಳಿಗೆ ಇರಬಹುದು, ಇಂಥವೆಲ್ಲ ಪದೇ ಪದೇ ತಗೊಳ್ಳುವಂತ ಅವಶ್ಯಕತೆ ಇರ್ತದೆ. ಇಲ್ಲ ಕೆಮ್ಮಿನ ಔಷಧ ಇರಬಹುದು. ಇವೆಲ್ಲ ಹ್ಯಾಬಿಟ್ ಫಾರ್ಮಸಿ ಅಥವಾ ಡಾಕ್ಟರ್ ಬರೆದ್ರೆ ಮಾತ್ರ, ಚೀಟಿ ಮೇಲೆ ಮಾತ್ರ ಔಷಧ ಕೊಡಬೇಕು. ಇವರು ಜಯರಾಮ್ ಅವ್ರು ಹೇಳಿದ್ರು, ಅವ್ರದ್ದು ಭಾಗಶಃ ನಾನು ಒಪ್ತೇನೆ, ಫುಲ್ ಅಂತಲ್ಲ. ಸೊ ಆನ್ಲೈನ್ ಸಂಬಂಧಪಟ್ಟಂತಂದ್ರೆ ಆನ್ಲೈನ್ ಅನ್ನೋದು ಒಂದು ಮೋಡ್. ಈವನ್ ಮದ್ರಾಸ್ ಹೈಕೋರ್ಟ್, ನಾನು ಕಾನೂನು ಪ್ರಕಾರ ಏನಿದೆ ಅದನ್ನ ತಿಳಿಸ್ತೇನೆ. ಮದ್ರಾಸ್ ಹೈಕೋರ್ಟ್ ನಲ್ಲಿ ಕೂಡ ಕೇಳಿದ್ರು, ಕೇಸ್ ಫೈಲ್ ಮಾಡಿದಾಗ ಆನ್ಲೈನ್ ಒಂದು ಮೋಡ್ ಇದೆ ಅಲ್ರಿ, ಎಲ್ಲಿದೆ ಕಾನೂನೊಳಗೆ ಅಂತ ಹೇಳಿ. ಅದು ಆಗಿಲ್ಲ. ಆಮೇಲೆ 2018 ಆಗಸ್ಟ್ ನಲ್ಲಿ ಭಾರತ ಸರ್ಕಾರದಿಂದ ಇವರು ಹೇಳದಂಗೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಆಗಿದೆ. ಆಮೇಲೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಕಾನೂನು ನಿಯಮಗಳು ಮಾಡೋದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಓನ್ಲಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ನಿಯಮಗಳು ಮಾಡಬೇಕು, ಏನೇ ತಿದ್ದುಪಡಿ ಮಾಡಬೇಕು. ಅದಕ್ಕೆ ಈ ಆನ್ಲೈನ್ ಅವ್ರನ್ನ ಆಕ್ಟ್ ತರಬೇಕಂತ, ಲಾ ಅಡಿ ತರಬೇಕಂತ ಒಂದು ಡ್ರಾಫ್ಟ್ ಪಬ್ಲಿಷ್ ಮಾಡಿದ್ದಾರೆ. ಅದಿನ್ನೂ ಫೈನಲ್ ಪಬ್ಲಿಷ್ ಆಗಿಲ್ಲ. ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಕೇಸ್. ಮುಂದೆ ತಾವೇನ್ ಹೇಳ್ತೇನೆ ಫರ್ದರ್ ಏನಾದ್ರು. ನಾನು ಇದನ್ನು ಇನ್ ಡೀಟೇಲ್ ಆಗಿ ಕೇಳಬೇಕು ಸರ್. ಟೆಲಿ ಪ್ರಿಸ್ಕ್ರಿಪ್ಷನ್ ಅನ್ನೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಿದೆ. ಹೆಂಗ್ ಸಿಗ್ತಿದೆ ಪ್ರಿಸ್ಕ್ರಿಪ್ಷನ್, ಅದ್ ಯಾವ ರೀತಿ ಮಾರಕ, ಅದ್ರ ಬಗ್ಗೆನೂ ಕೇಳಬೇಕು. ಅದಕ್ಕೆ ಮುಂಚೆ ಡಾಕ್ಟರ್ ಜಗತ್ ಶೆಟ್ಟಿ ಸರ್, ಈಗ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳಿ ಹೇಳ್ತಾ ಇದ್ರು. ನಮ್ ವೀಕ್ಷಕರಿಗೆ ಅರ್ಥ ಆಗೋ ತರದಲ್ಲಿ ಸಿಂಪಲ್ ಆಗಿ ಹೇಳ್ಬೋದಾ, ಯಾವ ತರದ ಔಷಧಗಳಿಗೆ ನಾವ್ ಈ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಕರಿತೀವಿ? ಜೊತೆಗೆ ಇದಂಗ ಅನಾಯಾಸವಾಗಿ ಯಾರಿಗ್ ಬೇಕೋ ಅವ್ರಿಗೆ ಆನ್ಲೈನ್ ನಲ್ಲಿ ಸಿಗುವಷ್ಟು ಹದಗೆಟ್ಬಿಟ್ಟಿದ್ಯಾ ಪರಿಸ್ಥಿತಿ? ಧನ್ಯವಾದಗಳು ತಮಗೆ. ನೋಡಿದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಅಂದ್ರೆ ನಿದ್ದೆ ಬರೋ ಗುಳಿಗೆ ಇರಬಹುದು, ಇಂಥವೆಲ್ಲ ಪದೇ ಪದೇ ತಗೊಳ್ಳುವಂತ ಅವಶ್ಯಕತೆ ಇರ್ತದೆ. ಇಲ್ಲ ಕೆಮ್ಮಿನ ಔಷಧ ಇರಬಹುದು. ಇವೆಲ್ಲ ಹ್ಯಾಬಿಟ್ ಫಾರ್ಮಸಿ ಅಥವಾ ಡಾಕ್ಟರ್ ಬರೆದ್ರೆ ಮಾತ್ರ, ಚೀಟಿ ಮೇಲೆ ಮಾತ್ರ ಔಷಧ ಕೊಡಬೇಕು. ಇವರು ಜಯರಾಮ್ ಅವ್ರು ಹೇಳಿದ್ರು, ಅವ್ರದ್ದು ಭಾಗಶಃ ನಾನು ಒಪ್ತೇನೆ, ಫುಲ್ ಅಂತಲ್ಲ. ಸೊ ಆನ್ಲೈನ್ ಸಂಬಂಧಪಟ್ಟಂತಂದ್ರೆ ಆನ್ಲೈನ್ ಅನ್ನೋದು ಒಂದು ಮೋಡ್. ಈವನ್ ಮದ್ರಾಸ್ ಹೈಕೋರ್ಟ್, ನಾನು ಕಾನೂನು ಪ್ರಕಾರ ಏನಿದೆ ಅದನ್ನ ತಿಳಿಸ್ತೇನೆ. ಮದ್ರಾಸ್ ಹೈಕೋರ್ಟ್ ನಲ್ಲಿ ಕೂಡ ಕೇಳಿದ್ರು, ಕೇಸ್ ಫೈಲ್ ಮಾಡಿದಾಗ ಆನ್ಲೈನ್ ಒಂದು ಮೋಡ್ ಇದೆ ಅಲ್ರಿ, ಎಲ್ಲಿದೆ ಕಾನೂನೊಳಗೆ ಅಂತ ಹೇಳಿ. ಅದು ಆಗಿಲ್ಲ. ಆಮೇಲೆ 2018 ಆಗಸ್ಟ್ ನಲ್ಲಿ ಭಾರತ ಸರ್ಕಾರದಿಂದ ಇವರು ಹೇಳದಂಗೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಆಗಿದೆ. ಆಮೇಲೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಕಾನೂನು ನಿಯಮಗಳು ಮಾಡೋದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಓನ್ಲಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ನಿಯಮಗಳು ಮಾಡಬೇಕು, ಏನೇ ತಿದ್ದುಪಡಿ ಮಾಡಬೇಕು. ಅದಕ್ಕೆ ಈ ಆನ್ಲೈನ್ ಅವ್ರನ್ನ ಆಕ್ಟ್ ತರಬೇಕಂತ, ಲಾ ಅಡಿ ತರಬೇಕಂತ ಒಂದು ಡ್ರಾಫ್ಟ್ ಪಬ್ಲಿಷ್ ಮಾಡಿದ್ದಾರೆ. ಅದಿನ್ನೂ ಫೈನಲ್ ಪಬ್ಲಿಷ್ ಆಗಿಲ್ಲ. ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಕೇಸ್. ಮುಂದೆ ತಾವೇನ್ ಹೇಳ್ತೇನೆ ಫರ್ದರ್ ಏನಾದ್ರು. ನಾನು ಇದನ್ನು ಇನ್ ಡೀಟೇಲ್ ಆಗಿ ಕೇಳಬೇಕು ಸರ್. ಟೆಲಿ ಪ್ರಿಸ್ಕ್ರಿಪ್ಷನ್ ಅನ್ನೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಿದೆ. ಹೆಂಗ್ ಸಿಗ್ತಿದೆ ಪ್ರಿಸ್ಕ್ರಿಪ್ಷನ್, ಅದ್ ಯಾವ ರೀತಿ ಮಾರಕ, ಅದ್ರ ಬಗ್ಗೆನೂ ಕೇಳಬೇಕು. ಅದಕ್ಕೆ ಮುಂಚೆ ಡಾಕ್ಟರ್ ಜಗತ್ ಶೆಟ್ಟಿ ಸರ್, ಈಗ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳಿ ಹೇಳ್ತಾ ಇದ್ರು. ನಮ್ ವೀಕ್ಷಕರಿಗೆ ಅರ್ಥ ಆಗೋ ತರದಲ್ಲಿ ಸಿಂಪಲ್ ಆಗಿ ಹೇಳ್ಬೋದಾ, ಯಾವ ತರದ ಔಷಧಗಳಿಗೆ ನಾವ್ ಈ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಕರಿತೀವಿ? ಜೊತೆಗೆ ಇದಂಗ ಅನಾಯಾಸವಾಗಿ ಯಾರಿಗ್ ಬೇಕೋ ಅವ್ರಿಗೆ ಆನ್ಲೈನ್ ನಲ್ಲಿ ಸಿಗುವಷ್ಟು ಹದಗೆಟ್ಬಿಟ್ಟಿದ್ಯಾ ಪರಿಸ್ಥಿತಿ? ಧನ್ಯವಾದಗಳು ತಮಗೆ. ನೋಡಿದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಅಂದ್ರೆ ನಿದ್ದೆ ಬರೋ ಗುಳಿಗೆ ಇರಬಹುದು, ಇಂಥವೆಲ್ಲ ಪದೇ ಪದೇ ತಗೊಳ್ಳುವಂತ ಅವಶ್ಯಕತೆ ಇರ್ತದೆ. ಇಲ್ಲ ಕೆಮ್ಮಿನ ಔಷಧ ಇರಬಹುದು. ಇವೆಲ್ಲ ಹ್ಯಾಬಿಟ್ ಫಾರ್ಮಸಿ ಅಥವಾ ಡಾಕ್ಟರ್ ಬರೆದ್ರೆ ಮಾತ್ರ, ಚೀಟಿ ಮೇಲೆ ಮಾತ್ರ ಔಷಧ ಕೊಡಬೇಕು. ಇವರು ಜಯರಾಮ್ ಅವ್ರು ಹೇಳಿದ್ರು, ಅವ್ರದ್ದು ಭಾಗಶಃ ನಾನು ಒಪ್ತೇನೆ, ಫುಲ್ ಅಂತಲ್ಲ. ಸೊ ಆನ್ಲೈನ್ ಸಂಬಂಧಪಟ್ಟಂತಂದ್ರೆ ಆನ್ಲೈನ್ ಅನ್ನೋದು ಒಂದು ಮೋಡ್. ಈವನ್ ಮದ್ರಾಸ್ ಹೈಕೋರ್ಟ್, ನಾನು ಕಾನೂನು ಪ್ರಕಾರ ಏನಿದೆ ಅದನ್ನ ತಿಳಿಸ್ತೇನೆ. ಮದ್ರಾಸ್ ಹೈಕೋರ್ಟ್ ನಲ್ಲಿ ಕೂಡ ಕೇಳಿದ್ರು, ಕೇಸ್ ಫೈಲ್ ಮಾಡಿದಾಗ ಆನ್ಲೈನ್ ಒಂದು ಮೋಡ್ ಇದೆ ಅಲ್ರಿ, ಎಲ್ಲಿದೆ ಕಾನೂನೊಳಗೆ ಅಂತ ಹೇಳಿ. ಅದು ಆಗಿಲ್ಲ. ಆಮೇಲೆ 2018 ಆಗಸ್ಟ್ ನಲ್ಲಿ ಭಾರತ ಸರ್ಕಾರದಿಂದ ಇವರು ಹೇಳದಂಗೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಆಗಿದೆ. ಆಮೇಲೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಕಾನೂನು ನಿಯಮಗಳು ಮಾಡೋದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಓನ್ಲಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ನಿಯಮಗಳು ಮಾಡಬೇಕು, ಏನೇ ತಿದ್ದುಪಡಿ ಮಾಡಬೇಕು. ಅದಕ್ಕೆ ಈ ಆನ್ಲೈನ್ ಅವ್ರನ್ನ ಆಕ್ಟ್ ತರಬೇಕಂತ, ಲಾ ಅಡಿ ತರಬೇಕಂತ ಒಂದು ಡ್ರಾಫ್ಟ್ ಪಬ್ಲಿಷ್ ಮಾಡಿದ್ದಾರೆ.
ಅದು ಇನ್ನೂ ಫೈನಲ್ ಪಬ್ಲಿಷ್ ಆಗಿಲ್ಲ. ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಕೇಸು. ಮುಂದೆ ತಾವೇನ್ ಹೇಳ್ತೀನಿ ನಾನು ಫರ್ದರ್ ರೈಟ್ ಸರ್. ಈಗ ನಾನು ಇದನ್ನು ಇನ್ ಡೀಟೇಲ್ ಆಗಿ ಕೇಳಬೇಕು ಸರ್. ಟೆಲಿ ಪ್ರಿಸ್ಕ್ರಿಪ್ಷನ್ ಅನ್ನೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಿದೆ. ಹೆಂಗ್ ಸಿಗ್ತಿದೆ ಪ್ರಿಸ್ಕ್ರಿಪ್ಷನ್, ಅದು ಯಾವ ರೀತಿ ಮಾರಕ, ಅದ್ರ ಬಗ್ಗೆನೂ ಕೇಳಬೇಕು. ಅದಕ್ಕೆ ಮುಂಚೆ ಡಾಕ್ಟರ್ ಜಗತ್ ಶೆಟ್ಟಿ ಸರ್, ಈಗ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳಿ ಹೇಳ್ತಾ ಇದ್ರು. ನಮ್ ವೀಕ್ಷಕರಿಗೆ ಅರ್ಥ ಆಗೋ ತರದಲ್ಲಿ ಸಿಂಪಲ್ ಆಗಿ ಹೇಳ್ಬೋದಾ, ಯಾವ ತರದ ಔಷಧಗಳಿಗೆ ನಾವು ಈ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಕರಿತೀವಿ, ಜೊತೆಗೆ ಇದು ಹಂಗ ಅನಾಯಾಸವಾಗಿ ಯಾರಿಗ್ ಬೇಕೋ ಅವ್ರಿಗೆ ಆನ್ಲೈನ್ ನಲ್ಲಿ ಸಿಗೋ ಅಷ್ಟು ಹದಗೆಟ್ಬಿಟ್ಟಿದ್ಯಾ ಪರಿಸ್ಥಿತಿ? ಧನ್ಯವಾದಗಳು ತಮಗೆ. ನೋಡಿದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಅಂದ್ರೆ ನಿದ್ದೆ ಬರೋ ಗುಳಿಗೆ ಇರಬಹುದು, ಇಂಥವೆಲ್ಲ ಪದೇ ಪದೇ ತಗೊಳ್ಳುವಂತ ಅವಶ್ಯಕತೆ ಇರ್ತದೆ. ಇಲ್ಲ ಕೆಮ್ಮಿನ ಔಷಧ ಇರಬಹುದು. ಇವೆಲ್ಲ ಹ್ಯಾಬಿಟ್ ಫಾರ್ಮಸಿ ಅಥವಾ ಡಾಕ್ಟರ್ ಬರೆದ್ರೆ ಮಾತ್ರ, ಚೀಟಿ ಮೇಲೆ ಮಾತ್ರ ಔಷಧ ಕೊಡಬೇಕು. ಇವರು ಜಯರಾಮ್ ಅವರು ಹೇಳಿದ್ರು, ಅವರು ಭಾಗಶಃ ನಾನು ಒಪ್ತೇನೆ, ಫುಲ್ ಅಂತಲ್ಲ. ಸೊ ಆನ್ಲೈನ್ ಸಂಬಂಧಪಟ್ಟಂತಂದ್ರೆ ಆನ್ಲೈನ್ ಅನ್ನೋದು ಒಂದು ಮೋಡ್. ಈವನ್ ಮಡ್ರಾಸ್ ಹೈಕೋರ್ಟ್, ನಾನು ಕಾನೂನು ಪ್ರಕಾರ ಏನಿದೆ ಅದನ್ನ ತಿಳಿಸ್ತೇನೆ. ಮಡ್ರಾಸ್ ಹೈಕೋರ್ಟ್ ನಲ್ಲಿ ಕೂಡ ಕೇಳಿದ್ರು, ಕೇಸ್ ಫೈಲ್ ಮಾಡಿದಾಗ ಆನ್ಲೈನ್ ಒಂದು ಮೋಡ್ ಇದೆ ಅಲ್ರಿ, ಎಲ್ಲಿದೆ ಕಾನೂನೊಳಗೆ ಅಂತ ಹೇಳಿ. ಅದು ಆಗಿಲ್ಲ. ಆಮೇಲೆ 2018 ಆಗಸ್ಟ್ ನಲ್ಲಿ ಭಾರತ ಸರ್ಕಾರದಿಂದ ಇವರು ಹೇಳದಂಗೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಆಗಿದೆ. ಆಮೇಲೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಕಾನೂನು ನಿಯಮಗಳು ಮಾಡೋದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಓನ್ಲಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ನಿಯಮಗಳು ಮಾಡಬೇಕು, ಏನೇ ತಿದ್ದುಪಡಿ ಮಾಡಬೇಕು. ಅದಕ್ಕೆ ಈ ಆನ್ಲೈನ್ ಅವ್ರನ್ನ ಆಕ್ಟ್ ತರಬೇಕಂತ, ಲಾ ಅಡಿ ತರಬೇಕಂತ ಒಂದು ಡ್ರಾಫ್ಟ್ ಪಬ್ಲಿಷ್ ಮಾಡಿದ್ದಾರೆ. ಅದು ಇನ್ನೂ ಫೈನಲ್ ಪಬ್ಲಿಷ್ ಆಗಿಲ್ಲ. ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಕೇಸು. ಮುಂದೆ ತಾವೇನ್ ಹೇಳ್ತೀನಿ ನಾನು ಫರ್ದರ್ ರೈಟ್ ಸರ್. ಈಗ ನಾನು ಇದನ್ನು ಇನ್ ಡೀಟೇಲ್ ಆಗಿ ಕೇಳಬೇಕು ಸರ್. ಟೆಲಿ ಪ್ರಿಸ್ಕ್ರಿಪ್ಷನ್ ಅನ್ನೋದೇ ದೊಡ್ಡ ದಂಧೆ ಆಗ್ಬಿಟ್ಟಿದೆ ಅನ್ನೋ ಆರೋಪ ಪದೇ ಪದೇ ಕೇಳೋಕ್ ಸಿಗ್ತಿದೆ. ಹೆಂಗ್ ಸಿಗ್ತಿದೆ ಪ್ರಿಸ್ಕ್ರಿಪ್ಷನ್, ಅದು ಯಾವ ರೀತಿ ಮಾರಕ, ಅದ್ರ ಬಗ್ಗೆನೂ ಕೇಳಬೇಕು. ಅದಕ್ಕೆ ಮುಂಚೆ ಡಾಕ್ಟರ್ ಜಗತ್ ಶೆಟ್ಟಿ ಸರ್, ಈಗ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಹೇಳಿ ಹೇಳ್ತಾ ಇದ್ರು. ನಮ್ ವೀಕ್ಷಕರಿಗೆ ಅರ್ಥ ಆಗೋ ತರದಲ್ಲಿ ಸಿಂಪಲ್ ಆಗಿ ಹೇಳ್ಬೋದಾ, ಯಾವ ತರದ ಔಷಧಗಳಿಗೆ ನಾವು ಈ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ಅಂತ ಕರಿತೀವಿ, ಜೊತೆಗೆ ಇದು ಹಂಗ ಅನಾಯಾಸವಾಗಿ ಯಾರಿಗ್ ಬೇಕೋ ಅವ್ರಿಗೆ ಆನ್ಲೈನ್ ನಲ್ಲಿ ಸಿಗೋ ಅಷ್ಟು ಹದಗೆಟ್ಬಿಟ್ಟಿದ್ಯಾ ಪರಿಸ್ಥಿತಿ? ಧನ್ಯವಾದಗಳು ತಮಗೆ. ನೋಡಿದೆ, ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ ಅಂದ್ರೆ ನಿದ್ದೆ ಬರೋ ಗುಳಿಗೆ ಇರಬಹುದು, ಇಂಥವೆಲ್ಲ ಪದೇ ಪದೇ ತಗೊಳ್ಳುವಂತ ಅವಶ್ಯಕತೆ ಇರ್ತದೆ. ಇಲ್ಲ ಕೆಮ್ಮಿನ ಔಷಧ ಇರಬಹುದು. ಇವೆಲ್ಲ ಹ್ಯಾಬಿಟ್ ಫಾರ್ಮಸಿ ಅಥವಾ ಡಾಕ್ಟರ್ ಬರೆದ್ರೆ ಮಾತ್ರ, ಚೀಟಿ ಮೇಲೆ ಮಾತ್ರ ಔಷಧ ಕೊಡಬೇಕು. ಇವರು ಜಯರಾಮ್ ಅವರು ಹೇಳಿದ್ರು, ಅವರು ಭಾಗಶಃ ನಾನು ಒಪ್ತೇನೆ, ಫುಲ್ ಅಂತಲ್ಲ. ಸೊ ಆನ್ಲೈನ್ ಸಂಬಂಧಪಟ್ಟಂತಂದ್ರೆ ಆನ್ಲೈನ್ ಅನ್ನೋದು ಒಂದು ಮೋಡ್. ಈವನ್ ಮಡ್ರಾಸ್ ಹೈಕೋರ್ಟ್, ನಾನು ಕಾನೂನು ಪ್ರಕಾರ ಏನಿದೆ ಅದನ್ನ ತಿಳಿಸ್ತೇನೆ. ಮಡ್ರಾಸ್ ಹೈಕೋರ್ಟ್ ನಲ್ಲಿ ಕೂಡ ಕೇಳಿದ್ರು, ಕೇಸ್ ಫೈಲ್ ಮಾಡಿದಾಗ ಆನ್ಲೈನ್ ಒಂದು ಮೋಡ್ ಇದೆ ಅಲ್ರಿ, ಎಲ್ಲಿದೆ ಕಾನೂನೊಳಗೆ ಅಂತ ಹೇಳಿ. ಅದು ಆಗಿಲ್ಲ. ಆಮೇಲೆ 2018 ಆಗಸ್ಟ್ ನಲ್ಲಿ ಭಾರತ ಸರ್ಕಾರದಿಂದ ಇವರು ಹೇಳದಂಗೆ ಡ್ರಾಫ್ಟ್ ರೂಲ್ಸ್ ಪಬ್ಲಿಷ್ ಆಗಿದೆ. ಆಮೇಲೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಕಾನೂನು ನಿಯಮಗಳು ಮಾಡೋದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಓನ್ಲಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರದ ನಿಯಮಗಳು ಮಾಡಬೇಕು, ಏನೇ ತಿದ್ದುಪಡಿ ಮಾಡಬೇಕು. ಅದಕ್ಕೆ ಈ ಆನ್ಲೈನ್ ಅವ್ರನ್ನ ಆಕ್ಟ್ ತರಬೇಕಂತ, ಲಾ ಅಡಿ ತರಬೇಕಂತ ಒಂದು ಡ್ರಾಫ್ಟ್ ಪಬ್ಲಿಷ್ ಮಾಡಿದ್ದಾರೆ. ಅದು ಇನ್ನೂ ಫೈನಲ್ ಪಬ್ಲಿಷ್ ಆಗಿಲ್ಲ. ಹೈಕೋರ್ಟ್ ದಿಲ್ಲಿ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಕೇಸು. ಮುಂದೆ ತಾವೇನ್ ಹೇಳ್ತೀನಿ ನಾನು ಫರ್ದರ್ ರೈಟ್ ಸರ್.